ಕಿಶನ್ಗೆ ನಾನೇ ಫೋನ್ ಮಾಡಿ ಹೇಳ್ತೀನಿ ಪೂಜಾ ಇಲ್ಲಿ ಭಾಗ್ಯ ಮನೇಲಿ ಬಂದಿದ್ದಾಳೆ ಅಂತ. ಈಗಿನ ಹುಡುಗಿಯರು ಏನಪ್ಪ, ಒಂದು ಸಣ್ಣ ಜಗಳ ಆದ್ರೆ ಸಾಕು ಗಂಡನ ಮನೆ ಬಿಟ್ಟು ಬಂದ್ಬಿಡ್ತಾರೆ. ಅಮ್ಮ ಆಗಿ ನಾನು ಇವಳು ತಾಳಕ್ಕೆ ತಕ್ಕಂಗೆ ಕುಣಿದ್ರೆ ಮುಂದೆ ಕಷ್ಟ ಅನ್ಭವಿಸೋದು ಇವಳೆ. ಎಲ್ಲಿ ಕೇಳ್ತಾಳೆ ನನ್ನ ಮಾತನ್ನ. ಅತ್ತೆ, ಪೂಜಾ ಕಿಶನ್, ಪೂಜೆ ಇಲ್ಲೇ ಇದ್ದಾಳೆ ಭಾಗ್ಯ ಮನೆಯಲ್ಲಿ. ಮೇಲೆ ಮುನಿಸ್ಕೊಂಡು ಬಂದಿದ್ದಾಳೆ ಅನ್ಸತ್ತೆ. ಯಾಕೆ, ಏನಾದ್ರೂ ಜಗಳ ಆಯ್ತಾ ಇಬ್ರಿಗೂ? ಅತ್ತೆ, ನಾನೇ ಅವಳ ಮೇಲೆ ರೇಗಿದ್ದು. ಆದ್ರೆ ಸುಮ್ನೆ ರೇಗಿದ್ದಲ್ಲ, ಅವಳು ತಪ್ಪು ಮಾಡಿದ್ಲು, ಅದಕ್ಕೆ ರೇಗ್ದೆ. ಅಲ್ಲ, ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಕೋಪ ಮಾಡ್ಕೊಂಡು ಅಲ್ಲಿಗೆ ಬರೋ ಅವಶ್ಯಕತೆ ಇತ್ತ ಅಂತ. ಏ ತಾಂಡವ್, ಶ್ರೇಷ್ಠ, ನೀನ್ ಇವತ್ ಏನ್ ಹೇಳಿದ್ರು ನಾನು ಕುಡಿಯೋದನ್ನ ನಿಲ್ಸಲ್ಲ. ಸಾಯ ತನಕ ಕುಡಿತೀನಿ, ನನಗೆ ನೆಮ್ಮದಿ ಬೇಕು. ತಾಂಡವ್, ಇವತ್ ನಾನು ನಿನ್ನ ತಡಿಯಲ್ಲ. ನಿಂಗೆ ಎಷ್ಟು ಬೇಕೋ ಅಷ್ಟು ಕುಡಿ. ಯಾಕಂದ್ರೆ ಇವತ್ತು ನೀನ್ ನೆಮ್ಮದಿಯಾಗಿ ಮಲಗ್ಬೇಕು. ಅದಕ್ಕೆ ನಿನ್ ಒಳಗೆ ಎಷ್ಟು ನೋವಿದೆ ಅಂತ ನನಗೆ ಗೊತ್ತು ಕಣೋ. ಆ ನೋವು ನನ್ಗೇನಾದ್ರೂ ಆಗಿದ್ರೆ ಅದನ್ನ ನಾನು ಸಹಿಸ್ಕೊಳ್ತಾ ಇದ್ನ ಅಂತಾನೂ ಗೊತ್ತಿಲ್ಲ ತಾಂಡವ್. ಹೌದು ಶ್ರೇಷ್ಠ, ನೀನ್ ಹೇಳಿದ್ ನಿಜ. ನಾನ್ ತುಂಬಾ ನೋವಲ್ಲಿದ್ದೀನಿ. ಎಲ್ಲರೂ ಸೇರ್ಕೊಂಡು ನನ್ ಮೋಸ ಮಾಡ್ಬಿಟ್ರು. ಯಾವಾಗ್ಲೂ ಹೀಗೆ ಆಗತ್ತೆ. ತಾಂಡವ್, ಇದಕ್ಕೆಲ್ಲ ಭಾಗ್ಯನೇ ಕಾರಣ. ಅವನಿಂದಾನೇ ಇಷ್ಟೆಲ್ಲ ಆಗ್ತಿರೋದು. ನೀನು ಒಂದು ದಿನಾನು ನೆಮ್ಮದಿಯಾಗಿರಕ್ ಬಿಡ್ತಿಲ್ಲ ತಾಂಡವ್. ಹೌದು ಶ್ರೇಷ್ಠ, ಆ ಎಮ್ಮೆಯಿಂದಾನೇ ಇದೆಲ್ಲ ಆಗಿದ್ದು. ಮಾತ್ರ ನೆಮ್ಮದಿಯಾಗಿರಕ್ ಬಿಡಲ್ಲ ನಾನು. ಎಲ್ಲ ವಿಷಯದಲ್ಲೂ ಮೂಗ್ ತೋರಿಸ್ತಾಳ ಅವಳು ಎಮ್ಮೆ. ನನ್ನ ಕೆಲ್ಸ ಕಳ್ಕೊಳ್ಳೋ ತರ ಮಾಡಿದ್ಲು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಬ್ರದರ್ ಮಧ್ಯದಲ್ಲಿ ತಂದಿಟ್ಟು ತಮಾಷೆ ನೋಡ್ತಿದ್ದಾಳೆ. ನಾನು ಬ್ರದರ್ ಅಣ್ಣ ತಮ್ಮಂದ್ರ ತರ ಇದ್ವಿ. ಇವಾಗ ಎಲ್ಲ ಹಾಳಾಗೋಯ್ತು, ಎಲ್ಲ ಅವಳಿಂದ. ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ತಾಂಡವ್, ನಿನ್ ಕೈಯಿಂದ ಅವಳನ್ನ ಏನು ಮಾಡೋದಕ್ಕಾಗಲ್ಲ. ಸ್ಟಾಪ್ ಇಟ್. ಈಗ ನೀನ್ ಹೇಳ್ಬೇಡ. ನೋಡ್ತಾ ಇರೋ ನಾನು ಏನೇನ್ ಮಾಡ್ತೀನಿ ಅಂತ. ಜೀವನ ಬರ್ಬಾದ್ ಮಾಡೇ ಮಾಡ್ತೀನಿ. ನೋಡು ತಾಂಡವ್, ನೀನ್ ಇವಾಗ ಕುಡ್ದಿದ್ಯಾ, ಅದಕ್ಕೆ ಏನೇನೋ ಮಾತಾಡ್ತಿದ್ಯಾ. ನಾಳೆ ಬೆಳಗ್ಗೆ ಇದೆಲ್ಲ ಇಳಿದ್ಮೇಲೆ ನಿಂಗೆಲ್ಲ ಮತ್ತೋಗಿರುತ್ತೆ. ಇಲ್ಲ ಶ್ರೇಷ್ಠ, ಹಾಗೆಲ್ಲ ಆಗಲ್ಲ. ಈ ಸಲ ಭಾಗ್ಯನ ಬಿಡೋ ಮಾತೇ ಇಲ್ಲ. ಇಲ್ಲ ತಾಂಡವ್, ನಿನ್ ಕೈಲಿ ಏನು ಮಾಡೋದಕ್ಕಾಗಲ್ಲ. ನೀನ್ ಎಲ್ಲಾನು ಮರೀತ್ಯಾ. ನಾಳೆ ಬೆಳಗ್ಗೆ ಆದ್ರೆ ಎಲ್ಲಾನು ಮರೀತ್ಯಾ ಅಷ್ಟೇ. ಏನ್ ಮಾಡ್ದೆ ತಾಂಡವ್ ನೀನು? ತಾಂಡವ್, ಏನಾಗಿದೆ ನಿಂಗೆ? ಯಾಕೆ ಹೀಗೆ ಆಡ್ತಿದ್ಯಾ? ತಲೆನಾದ್ರೂ ಕೆಟ್ಟಿದ್ಯಾ? ಇದು ಬರೀ ಗಾಯ ಅಲ್ಲ, ನನ್ ದ್ವೇಷದ ಗುರ್ತು. ನನಗೆ ಹೇಳ್ತೀನಿ ಬೆಳಿಗ್ಗೆ ಎದ್ದು ಎಲ್ಲ ಮರ್ತೋಗ್ಬಿಡ್ತೀನಿ ಅಂತ. ನಾನ್ ಮರೆತ್ರು ಈ ಗಾಯ ನನಗೆ ಅವನ ಮೇಲಿರೋ ದ್ವೇಷನ ಮರೆಯಕ್ ಬಿಡಲ್ಲ.
ನೋಡ್ತಾ ಇರುವ ಎಮ್ಮೆ ಏನ್ ಮಾಡ್ತೀನಿ ಅಂತ. ತಾಂಡವ್, ಐ ಆಮ್ ಸಾರಿ ಕಣೋ, ನನ್ನಿಂದ ಅನುಭವಿಸ್ತಿದೆ. ಬಟ್ ನನಗೆ ಬೇರೆ ಆಪ್ಷನ್ ಇಲ್ಲ. ಆ ಭಾಗ್ಯ ಜೀವನ ಇನ್ನೂ ಹಾಳಾಗ್ಬೇಕು. ಅದಕ್ಕೆ ನಿನ್ ದ್ವೇಷ ಇನ್ನೂ ಹೆಚ್ಚಾಗ್ಬೇಕು. ಅದಕ್ಕೋಸ್ಕರ ನಾನು ಯಾವ ಮಟ್ಟಕ್ಕೆ ಬೇಕಾದ್ರೂ ಹಿಡಿತೀನಿ. ಅರೆ, ಇವಳು ಇನ್ನೂ ಮಲಗಿಲ್ವಾ? ಎಲ್ಲೋದ್ಲು? ಡೋರ್ ಓಪನ್ ಇದೆ. ಓಹೋ, ನಾನ್ ಬೈದಿದ್ದಕ್ಕೆ ಮುಖ ಊದಿಸ್ಕೊಂಡು ಹೊರಗಡೆ ವಾಕ್ ಮಾಡಕ್ ಹೋಗಿರ್ಬೇಕು. ಮಾಡ್ಲಿ ವಾಕ್ ಮಾಡಿ ಮಾಡಿ ಸುಸ್ತಾಗಿ ಅವಳೇ ವಾಪಸ್ ಬರ್ತಾಳೆ. ವೇಟ್ ಮಾಡಿ. ಅರೆ, ಏನಿದೆ ಇಷ್ಟೊತ್ತಾದ್ರೂ ಬಂದೇ ಅಲ್ವಲ್ಲ? ಅರೆ, ಇನ್ನೂ ಇಲ್ವಲ್ಲ ಇವಳು? ಎಲ್ಲೋದ್ಲು? ಯಾರಿಲ್ಲ. ಕಟ್ ಮಾಡ್ತಿದ್ದಾಳಲ್ಲ? ಅಲ್ಲ, ಅಷ್ಟಕ್ಕೂ ಇವಳು ಎಲ್ಲಿದ್ದಾಳೆ ಅಂತ. ಪೂಜಾ, ಫೋನ್ ನೋಡು. ಇನ್ಯಾರಮ್ಮ? ಕಿಶನ್ ಚಿಕ್ಕಪ್ಪ ಫೋನ್ ಮಾಡ್ತಿದ್ದಾರೆ. ಈ ಕಿಶನ್ ಫೋನ್ ಯಾಕೆ ಕಟ್ ಮಾಡ್ತಿದ್ಯಾ? ಫೋನ್ ಎತ್ತಿ ಮಾತಾಡು. ನಾನ್ ರಿಸೀವ್ ಮಾಡಲ್ಲ ಅಕ್ಕ. ಅವಾಗ್ಲೇ ಬಾಯ್ಗ್ ಬಂದಂಗ್ ಬೈದು ಈಗ ನೈಸ್ ಮಾಡ್ತಾನೆ. ನಂಗೆ ಯಾವ್ದು ಬೇಡ. ಏನೇ ಅಹಂಕಾರ ತೋರಿಸ್ತಾ ಇದ್ಯಾ? ಎಲ್ರು ಸೇರ್ಕೊಂಡು ತಪ್ಪು ಮಾಡಿದೀರಾ, ಅದಕ್ಕೆ ಕೋಪ ಬಂದಿದೆ ಅವನಿಗೆ. ತಪ್ಪು ಮಾಡಿದವ್ರಿಗೆ ಬೈದೆ ಏನ್ ನಿಮ್ಗೆಲ್ಲ ಸನ್ಮಾನ ಮಾಡ್ಬೇಕಿತ್ತ? ಅವನು ಫೋನ್ ಎತ್ತು ಮಾತಾಡು. ಆಗಲ್ಲ ಅಮ್ಮ, ನಾನ್ ರಿಸೀವ್ ಮಾಡಲ್ಲ. ಹೆಂಡತಿ ಮೇಲೆ ಅಷ್ಟೊಂದ್ ಪ್ರೀತಿ ಇದೆ, ಬಂದ್ ಕರ್ಕೊಂಡ್ ಹೋಗ್ತಾನೆ. ಫೋನ್ ಎತ್ತಿ ಮಾತಾಡಿದ್ರೆ ತಾನೆ ನೀನ್ ಇಲ್ಲಿದ್ಯಾ ಅಂತ ಅವನಿಗೆ ಗೊತ್ತಾಗೋದು. ಅದೆಲ್ಲ ಏನು ಬೇಡ. ಅವ್ನ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಇಲ್ಲಿ ಇದ್ದೀನಿ ಅಂತ. ಹೆಂಡತಿ ಬೇಕು ಅಂದ್ರೆ ಬಂದ್ ಕರ್ಕೊಂಡ್ ಹೋಗ್ತಾನೆ. ಏನಾಯ್ತು ಇವಳಿಗೆ? ಫೋನ್ ಮಾಡಿದ್ರೆ ಕಟ್ ಮಾಡ್ತಿದ್ದಾಳಲ್ಲ, ಎಲ್ಲೋಗಿದ್ದಾಳೆ ಅಂತ? ಅಲ್ಲ, ಅಪ್ಪ ಏನಾದ್ರು ಬಂದು ಎಲ್ಲೋಗಿದ್ದಾಳೆ ಅಂತ ಕೇಳಿದ್ರೆ ನಾನೇನ್ ಹೇಳೋದು? ಬಯಸ್ಕೋತೀನಷ್ಟೇ. ಅಲ್ಲ, ಯಾಕೆ ಇವಳಿಗೆ ಇಷ್ಟೊಂದು ನೆಗ್ಲಿಜೆನ್ಸಿ ಅಂತ? ತಾನೇ ಒಬ್ಳೆ ಹೋಗಿ ಏನಾಗಿದೆ ಅಂತ ಗೊತ್ತು, ಆದ್ರೂ ಹೀಗ್ ಮಾಡ್ತಾಳಲ್ಲ. ಕಿಶನ್ಗೆ ನಾನೇ ಫೋನ್ ಮಾಡಿ ಹೇಳ್ತೀನಿ, ಪೂಜಾ ಇಲ್ಲಿ ಭಾಗ್ಯ ಮನೇಲಿ ಬಂದಿದ್ದಾಳೆ ಅಂತ. ಈಗಿನ ಹುಡುಗಿಯರು ಏನೋಪ್ಪ, ಒಂದ್ ಸಣ್ಣ ಜಗಳ ಇದ್ರೆ ಸಾಕು ಗಂಡನ್ ಮನೆ ಬಿಟ್ಟು ಬಂದ್ಬಿಡ್ತಾರೆ. ಅಮ್ಮ ಆಗಿ ನಾನು ಇವಳು ತಾಳಕ್ ತಕ್ಕಂಗ್ ಕುಣಿದ್ರೆ ಮುಂದೆ ಕಷ್ಟ ಅನ್ಭವಿಸೋದು ಇವಳೆ.
ಎಲ್ಲಿ ಕೇಳ್ತಾಳೆ ನನ್ನ ಮಾತನ್ನ? ಅತ್ತೆ ಪೂಜಾ ಕಿಶನ್, ಪೂಜೆ ಇಲ್ಲೇ ಇದ್ದಾಳೆ ಭಾಗ್ಯ ಮನೆಯಲ್ಲಿ. ಮೇಲೆ ಮುನಿಸ್ಕೊಂಡು ಬಂದಿದ್ದಾಳೆ ಅನ್ಸುತ್ತೆ. ಯಾಕೆ, ಏನಾದ್ರೂ ಜಗಳ ಆಯ್ತಾ ಇಬ್ರಿಗೂ? ಹಾ ಅತ್ತೆ, ನಾನೇ ಅವಳ ಮೇಲೆ ರೇಗಿದ್ದು. ಆದ್ರೆ ಸುಮ್ನೆ ರೇಗಿದ್ದಲ್ಲ, ಅವಳು ತಪ್ಪು ಮಾಡಿದ್ಲು ಅದಕ್ಕೆ ರೇಗ್ದೆ. ಅಲ್ಲ ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಕೋಪ ಮಾಡ್ಕೊಂಡು ಅಲ್ಲಿಗೆ ಬರೋ ಅವಶ್ಯಕತೆ ಇತ್ತ ಅಂತ. ಹಾಗೆ ನೋಡಕ್ ಹೋದ್ರೆ ನಾನೇ ಅವಳ ಮೇಲೆ ಬೇಜಾರು ಮಾಡ್ಕೋಬೇಕತ್ತೆ. ಕಿಶನ್ ನೋಡಪ್ಪ, ದಯವಿಟ್ಟು ಕೋಪ ಮಾಡ್ಕೊಳಕ್ ಹೋಗ್ಬೇಡ. ಏನೋ ಚಿಕ್ಕ ಹುಡುಗಿ, ಗೊತ್ತಿಲ್ಲದೆ ಕೋಪ ಮಾಡ್ಕೊಂಡಿದ್ದಾಳೆ. ಅತ್ತೆಯಾಗಿ ನಿನ್ನ ಹತ್ರ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿನ್ನೆ ಮನೆಗೆ ಬಂದು ಸಮಾಧಾನ ಮಾಡಿ ಕರ್ಕೊಂಡು ಹೋಗು. ನೀನೇನು ಮಾಡೋದು ಬೇಡ, ನೀನ್ ಇಲ್ಲಿಗೆ ಬಂದ್ರೆ ಸಾಕು, ಅವಳೇ ಸಮಾಧಾನ ಆಗ್ತಾಳೆ. ಅವಳು ಅದನ್ನೇ ಬಯಸ್ತಾ ಇದ್ದಾಳೆ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡ. ಅಲ್ಲ ಅತ್ತೆ, ಇದೇ ಮಾತನ್ನ ನೀವ್ ಯಾಕೆ ಅವಳಿಗೆ ಹೇಳ್ತಿಲ್ಲ? ಅಷ್ಟಕ್ಕೂ ನಾನೇನ್ ತಪ್ಪು ಮಾಡಿಲ್ಲ ಅತ್ತೆ. ಕೋಪ ಮಾಡ್ಕೊಂಡು ಹೋದವಳು ಅವಳು ತಾನೆ, ಅವಳೇ ವಾಪಸ್ ಬನ್ನಿ ಅತ್ತೆ. ಇಡ್ತೀನಿ. ಅಯ್ಯೋ ದೇವ್ರೆ, ಏನಪ್ಪ ಇದು? ಇಲ್ಲಿ ನೋಡಿದ್ರೆ ಇವಳು ಕೋಪ ಮಾಡ್ಕೊಂಡು ಕೂತಿದ್ದಾಳೆ, ನನ್ ಮಾತೆ ಕೇಳ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಅವನು ಕೋಪ ಮಾಡ್ಕೊಂಡಿದ್ದಾನೆ. ಇಬ್ರು ಹೀಗ್ ಮಾಡಿದ್ರೆ ಏನಪ್ಪ ಮಾಡೋದು? ಓ, ಕಂಪ್ನಿ ಮೆಸೇಜ್. ಫ್ರೆಂಡು, ಗುಡ್ ಮಾರ್ನಿಂಗ್ ಫ್ರೆಂಡು. ಇವತ್ತಿನ ನಿನ್ನ ದಿನ ಶುಭ ದಿನ ಆಗಿರ್ಲಿ. ದಿನ ಬೆಳಗಾದ್ರೆ ಗೆಳತಿ ಮೆಸೇಜ್ ಕಳಿಸ್ತಿದ್ರು.